ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ 3,000 ರೂಪಾಯಿಗಿಂತನೂ ಜಾಸ್ತಿಯಾಗಿದೆ ಒಂದು ಕ್ವಿಂಟಲ್ಗೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನೋಡ್ತಾ ಹೋಗೋಣ. ಹಾಗೆಯೇ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಮತ್ತು ಶುಂಠಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ನಾವು ಇವತ್ತು ಜಾಸ್ತಿ ವಿಡಿಯೋಗಳನ್ನ ಹಾಕಿಲ್ಲ, ಇವತ್ತು ಕೂಡ ಜಸ್ಟ್ ಕೆಲವೊಂದೊಂದು ವಿಡಿಯೋಗಳನ್ನ ಮಾತ್ರನೇ ಹಾಕಿರೋದು. ಅದರಲ್ಲಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 10 ರೂಪಾಯಿಂದ 12 ರೂಪಾಯಿ ತನಕ ನಡೀತಾ ಇದೆ. ಈ ಟೋಟಲ್ ನೀವು ಇವಾಗ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಫುಲ್ ಒಂದು ರೋಲಲ್ಲಿ 10 ರೂಪಾಯಿಂದ 12 ರೂಪಾಯಿ ತನಕ ಒಂದು ಕೆ ಜಿಗೆ ನಡೀತಾ ಇದೆ. ಒಂದು ಕ್ವಿಂಟಲ್ಗೆ 1,000 ರೂಪಾಯಿಂದ 1,200 ರೂಪಾಯಿ ತನಕ ಆಗುತ್ತೆ. ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬಂದು ವ್ಯಾಪಾರನ ಮಾಡಬೇಕಂತಿದ್ದೀರೋ ದಯವಿಟ್ಟು ಬಂದು ವ್ಯಾಪಾರನ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಅಥವಾ ರೈತರು ಯಶವಂತಪುರ ಮಾರ್ಕೆಟಿಗೆ ಬರಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಈ ಆಲೂಗಡ್ಡೆ ಅಲ್ಲದೆ ಬೇರೆ ಕ್ವಾಲಿಟಿ ಆಲೂಗಡ್ಡೆನೂ ಇದ್ದಾವೆ. ಆ್ಯಂಡ್ ಹೈ ಕ್ವಾಲಿಟಿ ಅಂದರೆ ಜಾಸ್ತಿ ರೇಟಿನ ಆಲೂಗಡ್ಡೆ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಹಾಗೆಯೇ ಇದಕ್ಕೂ ಕಡಿಮೆ ಕ್ವಾಲಿಟಿ ಅಂದರೆ ಕಡಿಮೆ ರೇಟಿನ ಬೇಕು ಅಂದರೂ ಕೂಡ ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬಂದರೆ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ ಈ ಒಂದು ರೇಟು ನಡೀತಾ ಇದೆ. 50 kg ಬ್ಯಾಗಿಗೆ 500 ರೂಪಾಯಿಂದ 600 ರೂಪಾಯಿ ತನಕ ಆಗುತ್ತೆ. ನೋಡಬಹುದು, ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಅಥವಾ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಿಮಗೆ ನಾನು ಮೊದಲೇ ಹೇಳಿದೆ ಜಾಸ್ತಿ ವಿಡಿಯೋಗಳನ್ನ ಹಾಕಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಆಲೂಗಡ್ಡೆ ರೇಟನ್ನು ತೋರಿಸಿದ್ದೀವಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 1 kg ಶುಂಠಿಗೆ ನಿಮಗೆ 183 ರೂಪಾಯಿ ಆಗುತ್ತೆ. ಒಂದು ಕ್ವಿಂಟಲ್ಗೆ 18,300 ರೂಪಾಯಿ ಆಗುತ್ತೆ. ನೋಡಿ ಶುಂಠಿ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಹಾಗೆಯೇ 60 kg ಬ್ಯಾಗಿಗೆ 11,000 ರೂಪಾಯಿ ಆಗುತ್ತೆ. ಸೊ ಇವಾಗ ಶುಂಠಿ ಬೆಳೆದವರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಎಷ್ಟು ದಿನ ಇದೇ ರೇಟ್ ಇರುತ್ತೆ ಅಂತಲೂ ಗೊತ್ತಿಲ್ಲ, ಅಥವಾ ಇನ್ನೂ ಜಾಸ್ತಿನೂ ಆಗ್ಬೋದು ಅಥವಾ ತಕ್ಷಣವೇ ಕಡಿಮೆನೂ ಆಗಬಹುದು. ಸೊ ಆದಷ್ಟು ಬೇಗನೆ ಶುಂಠಿ ಬೆಳೆದಿರುವಂತಹ ರೈತರು ತಂದು ವ್ಯಾಪಾರನ ಮಾಡಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ ನೋಡೋಣ. ಈರುಳ್ಳಿ kg 13 ರೂಪಾಯಿ ಇದೆ, 1,300 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ನೋಡಬಹುದು 13 ರೂಪಾಯಿಗೆ 1 kg 1,300 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ನೋಡ್ಬೋದು, ಇದಕ್ಕೂ ಕಡಿಮೆ ರೇಟಲ್ಲಿ ಲೋ ಕ್ವಾಲಿಟಿ ಈರುಳ್ಳಿ ಬೇಕು ಅಂದ್ರೂ ಕೂಡ ಯಶವಂತಪುರ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬಂದರೆ A to Z ಎಲ್ಲದೂ ನೀವು ನೋಡ್ಕೊಂಡು ಹೋಗ್ಬೋದು. ಎಲ್ಲ ರೇಟಲ್ಲೂ ನಿಮಗೆ ಸಿಗುತ್ತೆ. ಇದು 15 ರೂಪಾಯಿ kg ಇದೆ, 1,500 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ನೋಡಬಹುದು 15 ರೂಪಾಯಿಗೆ 1 kg 1,500 ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ. ಈರುಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಳಿ, ಎಷ್ಟು ಚಿಕ್ಕ ಸೈಜಲ್ಲಿರುವಂಥ ಈರುಳ್ಳಿಗೆ 15 ರೂಪಾಯಿ ಅಂತ ಹೇಳಿಬಿಟ್ಟು. ಯಾಕಂದರೆ ಇವತ್ತು ಈರುಳ್ಳಿ ರೇಟು ಜಾಸ್ತಿ ಆಗಿದೆ. ಇದು 16 ರೂಪಾಯಿ kg ಇದೆ, 1,600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನಿಮಗೆ ಸ್ಟಾರ್ಟಿಂಗ್ ರೇಟೇ ಒಂದು 14-15 ಇದೇ ರೇಂಜಲ್ಲೇ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ. ಯಾಕಂದರೆ ಇವಾಗ ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕೇಳ್ತಾ ಇದ್ರಿ ಯಾವಾಗ ಈರುಳ್ಳಿ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು. ಸದ್ಯದಲ್ಲಿ ಇವತ್ತಿನ ದಿನ ಈರುಳ್ಳಿ ರೇಟು ಜಾಸ್ತಿ ಆಗಿದೆ. ಇದು 16 ರೂಪಾಯಿ kg ಇದೆ, 1,600 ರೂಪಾಯಿ ಆಗುತ್ತೆ. ಇದು ಕೂಡ ಸೈಜ್ಗಳನ್ನ ನೋಡ್ಕೊಳ್ಳಿ, ಎಷ್ಟು ಚಿಕ್ಕ ಸೈಜು. ಇದು ಆವಾಗ ಸ್ವಲ್ಪ ಟೈಮ್ ಹಿಂದೆ ಒಂದು 3-4 ತಿಂಗಳ ಹಿಂದೆ ನಿಮಗೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿಗೆ ಸಿಗುವಂತಹ ಈರುಳ್ಳಿ ಈಗ ಅದೇ ಈರುಳ್ಳಿನೇ 15 ರೂಪಾಯಿ 16 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಹೋಗಬೇಕಾಗಿದೆ. ನೋಡಿ ಎಷ್ಟು ರೇಟ್ ಆಗಿದೆ ಅಂತ ಹೇಳಿ. ಇದು 18 ರೂಪಾಯಿ kg ಇದೆ, 1,800 ರೂಪಾಯಿ ಆಗುತ್ತೆ. ಹಾಗಂತ ಹೇಳಿ ರೇಟ್ ಆಗಿರೋದ್ರಿಂದ ನಮಗೇನು ಬೇಜಾರಿಲ್ಲ. ಯಾಕಂದರೆ ರೈತರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಇಷ್ಟು ದಿನ ತುಂಬಾ ಕಷ್ಟಪಡ್ತಾಯಿದ್ರು, ಇವಾಗ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ. 20 ರೂಪಾಯಿ kg ಇದೆ, 2,000 ರೂಪಾಯಿ ಆಗುತ್ತೆ. ಸೊ ಕರ್ನಾಟಕದ ಈರುಳ್ಳಿಗೂ ಕೂಡ ಒಂದು ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಆದಷ್ಟು ಬೇಗ ಯಾವುದೇ ಮೂಲೆಯಲ್ಲಿದ್ದರೂ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ನೀವು ಡೈರೆಕ್ಟಾಗಿ ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿನ ತಗೊಬಂದು ವ್ಯಾಪಾರನ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಭಯ ಬೇಡ. ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 21 ರೂಪಾಯಿ kg ಇದೆ, ಒಂದು ಕ್ವಿಂಟಲ್ಗೆ 2,100 ರೂಪಾಯಿ ಆಗುತ್ತೆ. ಹಾಗೆ ಬೇರೆ ಭಾಷೆ ಬರ್ತಾ ಇರೋರು ಅಂದರೆ ತೆಲುಗು, ತಮಿಳು, ಹಿಂದಿ ಈ ಭಾಷೆ ಬರ್ತಾ ಇರೋರು, ಕನ್ನಡ ಗೊತ್ತೇ ಇಲ್ಲ ಅನ್ನೋರು, ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮ್ಮ ಜೊತೆ ಮಾತಾಡ್ಬೋದು. ನಾವು ನಿಮಗೆ ಯಾವ ಭಾಷೆ ಬರುತ್ತೋ, ಯಾವ ಕಂಫರ್ಟೇಬಲ್ ಭಾಷೆ ಇದೆಯೋ ಅದನ್ನೇ ನಾವು ಕೂಡ ಮಾತಾಡ್ತೀವಿ. ಸೊ ಮಾತಾಡ್ಬೋದು. ಇದು
22 ರೂಪಾಯಿ ಕೆ ಜಿ ಇದೆ, 2200 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನೋಡ್ಬೋದು 22 ರೂಪಾಯಿಗೆ 1 ಕೆ ಜಿ 2200 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು. ಸೊ ಈರುಳ್ಳಿಗಳನ್ನ ನೋಡ್ಕೊಳ್ಳಿ, ಕಲರ್ಗಳನ್ನ ನೋಡ್ಕೊಳ್ಳಿ, ಸೈಜ್ಗಳನ್ನ ನೋಡ್ಕೊಳ್ಳಿ, ಹಾಗೆ ಡಬಲ್ ಪತ್ತಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೀವು ಬೆಳೆದಿರುವಂಥ ಬೆಳೆ ಇದೇ ಕಲ್ಲರಲ್ಲಿ ಇದ್ದರೆ ಸೇಮ್ ರೇಟ್ ಹೋಗುತ್ತೆ. ಇದು 25 ರೂಪಾಯಿಗೆ 1 ಕೆ ಜಿ 2500 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನೋಡಬಹುದು 25 ರೂಪಾಯಿಗೆ 1 ಕೆ ಜಿ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 30 ರೂಪಾಯಿಗೆ 1 ಕೆ ಜಿ, 1 ಕ್ವಿಂಟಲ್ಗೆ 3000 ರೂಪಾಯಿ ಆಗುತ್ತೆ. ನೋಡಬಹುದು 3000 ರೂಪಾಯಿ ತನಕನೂ ಹೋಗಿದೆ ಈರುಳ್ಳಿ ರೇಟು ಅಂತ ಹೇಳಿದ್ದೆ. ನೋಡಬಹುದು ಈರುಳ್ಳಿನ ಗಮನಿಸ್ಕೊಳ್ಳಿ, 30 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಈರುಳ್ಳಿ ರೇಟ್ ಕೂಡ ಇವಾಗ ಸದ್ಯದಲ್ಲಿ ಜಾಸ್ತಿ ಆಗಿದೆ. ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ. ಕಮೆಂಟಲ್ಲಾಗಿರಬಹುದು, ಕಾಲ್ಸಲ್ಲಾಗಿರಬಹುದು ಪದೇ ಪದೇ ಕೇಳ್ತಾ ಇದ್ದಿದ್ದು ಈರುಳ್ಳಿ ರೇಟ್ ಜಾಸ್ತಿ ಆಗತ್ತಾ ಅಂತ. ಇದು ನೋಡಬಹುದು 31 ರೂಪಾಯಿಗೆ 1 ಕೆ ಜಿ, 1 ಕ್ವಿಂಟಲ್ಗೆ 3100 ರೂಪಾಯಿ ಆಗಿದೆ. 1 ಕ್ವಿಂಟಲ್ಗೆ 3100 ರೂಪಾಯಿ ಆಗಿದೆ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ 31 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೋಡ್ಬೋದು ಈರುಳ್ಳಿ ರೇಟು ಮತ್ತೆ ಜಾಸ್ತಿ ಆಗಿರೋದ್ರಿಂದ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಅಂದ್ಕೊತೀನಿ ಈ ಒಂದು ನ್ಯೂಸ್ ಕೇಳೋದ್ರ ಮೇಲೆ. ಅದಕ್ಕೇ ಹೇಳ್ತಿರೋದು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗತ್ತೆ ಅಂತ. ಯಾಕಂದರೆ ಈರುಳ್ಳಿ ರೇಟನ್ನು ನಾವು ಕೊನೆಯಲ್ಲಿ ಹೇಳ್ತಾ ಇರೋದ್ರಿಂದ ನೀವು ವಿಡಿಯೋನ ಕೊನೆ ತನಕ ನೋಡಲೇಬೇಕಾಗತ್ತೆ. 31 ರೂಪಾಯಿ ತನಕನೂ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು, ಟಾಪ್ ರೇಟು. ಹಾಗೆ ನಿಮಗೆ ಸ್ಟಾರ್ಟಿಂಗೇ 13 ರೂಪಾಯಿ, 14 ರೂಪಾಯಿ, 15 ರೂಪಾಯಿಂದ ಶುರುವಾಗ್ತಾ ಇದೆ ಈರುಳ್ಳಿ ರೇಟು. ನಿಮಗೆ ಎಂಡು ಟಾಪ್ ರೇಟ್ ಬಂದುಬಿಟ್ಟು 31 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. 3100 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಸೊ ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ. ಎಷ್ಟು ದಿನ ಇದೇ ರೇಟ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲಲ್ಲ, ಹಾಗಾಗಿ ಬೇಗನೆ ತಂದು ವ್ಯಾಪಾರನ ಮಾಡಿ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಶುಂಠಿ ಮತ್ತು ಆಲೂಗಡ್ಡೆ ರೇಟು. ಹಾಗೆಯೇ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನಿಮಗೆ ಸ್ಟಾರ್ಟಿಂಗ್ ರೇಟೇ ಬೆಳ್ಳುಳ್ಳಿ 70 ರೂಪಾಯಿಂದ ಶುರುವಾಗುತ್ತೆ. ಸೊ ನೋಡ್ಬೋದು, ಆದಷ್ಟು ಗ್ರಾಹಕರಿಗೆ ನೀವು ಕೊಂಡ್ಕೊಳ್ಬೇಕಾದ್ರೆ ನೋಡಿಕೊಂಡು ಕೊಂಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸ್ನ ನೋಡೋದಾದರೆ, ಇವಾಗ ಯಶವಂತಪುರ ಮತ್ತು ದಾಸನಪುರ ಮಾರುಕಟ್ಟೆ ಅರೈವಲ್ಸ್ ಇದು ಟೋಟಲ್ಲು. ಅದರಲ್ಲಿ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸು ಆನಿಯನ್ ಈರುಳ್ಳಿ 47,078 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 17,278 ಬ್ಯಾಗ್ಸ್ ಬಂದಿದೆ. ಬೆಳ್ಳುಳ್ಳಿ 2,838 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 360 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಮಾಹಿತಿ. ಹಾಗೆಯೇ ದಾಸನಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಈರುಳ್ಳಿ ಮತ್ತು ಪೊಟ್ಯಾಟೊ ಬಂದಿದೆ, ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತು ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಅರೈವಲ್ಸ್ ಬಗ್ಗೆನೂ ಕೂಡ ಗಮನ ಕೊಟ್ವಿ. ಹಾಗೆಯೇ ನೀವು ನಾನು ಇದೇ ರೀತಿಯೇ ವಿಡಿಯೋಗಳನ್ನ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ವಿಡಿಯೋ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕಾಗತ್ತೆ. ಅಥವಾ ನಿಮ್ಗೇನಾದರೂ ಡೌಟ್ ಇದ್ದರೆ, ಅಥವಾ ನೀವು ಯಶವಂತಪುರ ಮಾರ್ಕೆಟಿಗೆ ಬರಬೇಕು ಅಂತಿದ್ರೆ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಬರಬಹುದು. ಸೊ ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ನಿಮಗೆ ಮೊದಲೇ ಹೇಳಿದ್ದೀನಿ, ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.